ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಜಿಂದಾಲ್ ಸ್ಟೈನ್ಲೆಸ್ ಗ್ರೂಪ್ ಆಫ್ ಕಂಪನಿಯಿಂದ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅದು ಯಾವ ರೀತಿ ಅರ್ಜಿ ಸಲ್ಲಿಸುವುದು ಮತ್ತೆ ಇದರಲ್ಲಿ ಯಾವ ರೀತಿಯ ಪೋಸ್ಟ್ ಅವೈಲಬಿಲಿಟಿ ಇದೆ, ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಚಾನೆಲ್ಗೆ ಹೊಸಬರಾದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬಹುದು. ಓಕೆ, ಸ್ಟಾರ್ಟ್ ಮಾಡ್ತೇನೆ. ಮೊದಲಿಗೆ ಈ ಕಂಪನಿ ವೇಕೆನ್ಸಿ ಹೆಸರು ಜಿಂದಾಲ್ ಸ್ಟೈನ್ಲೆಸ್ ನ್ಯೂ ವೇಕೆನ್ಸಿ ಅಂದ್ರೆ 2025. ಓಕೆ, ಆರ್ಗನೈಸೇಷನ್ ಇದೆಯಲ್ಲ ಜಿಂದಾಲ್ ಸ್ಟೈನ್ಲೆಸ್ ಜಿಂದಾಲ್ ಗ್ರೂಪ್ ಅಂತ ಹೇಳ್ತಾರೆ ಕಂಪನಿ ಹೆಸರು. ಓಕೆ, ಪೋಸ್ಟ್ ನೇಮ್ ಅಲ್ಲಿ ಇದು ಮ್ಯಾನೇಜರ್ ಪೋಸ್ಟ್ ಅವೈಲಬಿಲಿಟಿ ಇದೆ, ಎಕ್ಸಿಕ್ಯೂಟಿವ್ ಪೋಸ್ಟ್ ಅವೈಲಬಿಲಿಟಿ ಇದೆ, ಹಾಗೆ ಸೀನಿಯರ್ ಮ್ಯಾನೇಜರ್, JF, ಡಿಫರೆಂಟ್ ಕೆಟಗರಿ, ಹೀಗೆ ಹಲವಾರು ವಿಧಗಳ ಮಲ್ಟಿಪಲ್ ಆಗಿ ನಿಮಗೆ ಇಲ್ಲಿ ವೇಕೆನ್ಸಿ ಅವೈಲಬಿಲಿಟಿ ಇದೆ. ಓಕೆ, ಇದರಲ್ಲಿ ಇದೆಯಲ್ಲ ಟೋಟಲ್ ಪೋಸ್ಟ್ ಮಲ್ಟಿಪಲ್ ಆಗಿದೆ. ಅಪ್ಲೈ ಮಾಡಿದ್ರೆ ನೀವು ಆನ್ಲೈನ್ ಅಲ್ಲಿ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಓಕೆ, ಮತ್ತೆ ಇದರಲ್ಲಿ ಅಪ್ಲೈ ಮಾಡುವಂತದ್ದು ಆಲ್ ಇಂಡಿಯಾ, ಮತ್ಲಬ್ ಆಲ್ ಇಂಡಿಯನ್ ಮೇಲ್ ಮತ್ತೆ ಫಿಮೇಲ್ ಇಬ್ರು ಅಪ್ಲೈ ಮಾಡಬಹುದು. ಯಾವುದೇ ರೀತಿಯ ಇದಿಲ್ಲ, ತಕರಾರಿಲ್ಲ. ಓಕೆ, ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಇದರಲ್ಲಿ ಪ್ರೆಷರ್ ಅಪ್ಲೈ ಮಾಡಬಹುದು, ಹಾಗೆ ಎಕ್ಸ್ಪೀರಿಯನ್ಸ್ ಇದ್ದವರು ಇದರಲ್ಲಿ ಅಪ್ಲೈ ಮಾಡಬಹುದು. ಯಾವುದೇ ರೀತಿಯ ಕಂಡೀಷನ್ ಇಲ್ಲ. ಹಾಗೆ ಇದರಲ್ಲಿ ಮಿನಿಮಮ್ ಏಜ್ ಇದೆಯಲ್ಲ 18 ವರ್ಷ ಅಂತ ಕೊಟ್ಟಿದ್ದಾರೆ. ಆದ್ರೆ ಮ್ಯಾಕ್ಸಿಮಮ್ ಏಜ್ ಇದರಲ್ಲಿ ಕೊಟ್ಟಿಲ್ಲ, ಯಾಕಂದ್ರೆ ಇದು 40 ರಿಂದ 50 ವರ್ಷ ಹೋಗ್ಬೋದು, ನೋ ಪ್ರಾಬ್ಲಮ್. ಹಾಗೆ ನಿಮ್ಗೆ ಇದರಲ್ಲಿ ಅಪ್ಲಿಕೇಶನ್ ಫೀಸ್ ಅಂತ ಇದೆಯಲ್ಲ ಆನ್ಲೈನ್ ಫೀಸ್ ಅಲ್ಲಿ, ಇದರಲ್ಲಿ ಯಾವುದೇ ರೀತಿಯ ಫೀಸಸ್ ಇಲ್ಲ. ಜಾಸ್ತಿಯಾಗಿ ತುಂಬಾ ಕಂಪನಿಗಳು ಏನ್ ಮಾಡುತ್ತದೆ, ಅಪ್ಲಿಕೇಶನ್ ಫೀಸ್ ಅಂತ ಚಾರ್ಜ್ ಮಾಡುತ್ತೆ. 100 ರಿಂದ 500 ರೂಪಾಯಿ ತನಕ ಚಾರ್ಜ್ ಮಾಡುತ್ತೆ. ಆದ್ರೆ ಈ ಕಂಪನಿ ನಿಮಗೆ ಯಾವುದೇ ರೀತಿಯ ಚಾರ್ಜ್ ಮಾಡಿಲ್ಲ, ಫ್ರೀ ಆಫ್ ಕಾಸ್ಟ್ ಆಗಿ ನೀವು ಅಪ್ಲೈ ಮಾಡಬಹುದು. ಓಕೆ, ಇದರಲ್ಲಿ ಇದೆಯಲ್ಲ ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ ಡೈರೆಕ್ಟ್ ಸೆಲೆಕ್ಷನ್ ಅಂದ್ರೆ ನಿಮ್ದು CV ಸೆಲೆಕ್ಷನ್ ಇದೆಯಲ್ಲ ಆ ತರ. ಓಕೆ, ಇದರಲ್ಲಿ ಕ್ಯಾಂಡಿಡೇಟ್ಸ್ ಇದೆಯಲ್ಲ 10ನೇ ಕ್ಲಾಸ್ ಪಾಸ್ ಆಗಿರ್ಲೇಬೇಕು. ನಂತರ ನಿಮ್ದು 12th ಡಿಪ್ಲೊಮಾ ITI ಯಾವ್ದಾಗಿದ್ರು ನೋ ಪ್ರಾಬ್ಲಮ್. ಓಕೆ, ಅದು 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಓಕೆ, ನಂತರ ನಿಮ್ಮಲ್ಲಿ ಇರಬೇಕಂತ ಡಾಕ್ಯುಮೆಂಟ್ ಅಪ್ಲೈ ಮಾಡುವಂತ ಮೊದಲು ನಿಮ್ಮ ಹತ್ರ ರೆಸ್ಯೂಮ್ ಇರಬೇಕು, ಪರ್ಫೆಕ್ಟ್ ಆದ ರೆಸ್ಯೂಮ್ ಮಾಡಬೇಕು. ಓಕೆ, ಅದರಲ್ಲಿ ರಿಯಾಲಿಟಿ ಆಗಿರ್ಬೇಕು, ಯಾವುದೇ ರೀತಿಯ ಸುಳ್ಳು ಮಾಹಿತಿಗಳನ್ನ ನೀಡಬಾರ್ದು. ನಂತರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋಗ್ರಾಫ್, ಮತ್ತೆ ನಿಮ್ಮ ಮೊಬೈಲ್ ನಂಬರ್, ಮತ್ತೆ ನಿಮ್ಮ ಇಮೇಲ್ ಅಡ್ರೆಸ್. ಓಕೆ, ಹಾಗೆ ನಿಮ್ಮ ಆಧಾರ್ ಕಾರ್ಡು, ಮತ್ತೆ ನಿಮ್ಮ ಹತ್ರ ಯಾವ ಎಜುಕೇಶನ್ ಸರ್ಟಿಫಿಕೇಟ್ ಇದೆ ಎಲ್ಲಾ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕು. ನಂತರ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಮತ್ತೆ ನಿಮ್ಮ ಏಜ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಏಜ್ ಪ್ರೂಫ್ಗೆ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು, ಇಲ್ಲ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಕೊಡ್ಬೋದು. ಓಕೆ, ಹಾಗೆ ನಿಮ್ಗೆ ಇದರಲ್ಲಿ ಸ್ಟಾರ್ಟಿಂಗ್ ಡೇಟ್ ಇದೆಯಲ್ಲ ಇದು ಆಲ್ರೆಡಿ ಅಪ್ಲೈ ಮಾಡುವಂತ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಯಾವಾಗ ಬೇಕಾದ್ರೂ ಅಪ್ಲೈ ಮಾಡಬಹುದು. ಆದ್ರೆ ಇದು ಎಂಡಿಂಗ್ ಡೇಟ್ ಇನ್ನೂ ಇದರಲ್ಲಿ ಅಪ್ಲೈ ಮಾಡಿಲ್ಲ. ಇದರಲ್ಲಿ ಅಪ್ಲೈ ಮಾಡುವಂತ ವಿಧಾನ ಇದೆಯಲ್ಲ ಅದು ತುಂಬಾ ಸುಲಭ. ಹೇಗೆಂದ್ರೆ ನಿಮಗೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಪಿನ್ ಮಾಡ್ತೇನೆ, ಅಲ್ಲಿ ನೀವು ಡೈರೆಕ್ಟ್ ಆಗಿ ಜಾಯಿನ್ ಮಾಡಬಹುದು. ಜಾಯಿನ್ ಮಾಡಿದ್ಮೇಲೆ ಕಂಪನಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅದು ಯಾವ ರೀತಿ ಓಪನ್ ಆಗುತ್ತೆ ಅಂತ ನಾನು ತೋರಿಸಿಕೊಡ್ತೀನಿ. ಇಲ್ಲಿ ನೀವು ಮೊದಲು ಸೈನ್ ಅಪ್ ಮಾಡಬೇಕು, ಒಂದು ವೇಳೆ ನೀವು ಹೊಸಬರಾದ್ರೆ. ಓಕೆ, ಹಾಗೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನೀವು ಲಾಗಿನ್ ಆಗ್ಬೇಕು. ಇಲ್ಲಿ ನೋಡಬಹುದು ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ್ಮೇಲೆ ನಿಮ್ಗೆ ಪೋಸ್ಟ್ ಯಾವ ಪೋಸ್ಟ್ ಇಲ್ಲಿ ಅವೈಲೇಬಿಲಿಟಿ ಎಲ್ಲಾ ಪೋಸ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದು ನಿಮಗೆ ಫುಲ್ ಟೈಮ್ ಅಲ್ಲ ಯಾವ ಏರಿಯಾದಲ್ಲಿ ಇದೆ ಎಲ್ಲಾನು ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಓಕೆ, ನೀವು ನೋಡಬಹುದು ಗುರ್ಗಾನ್ ಹರಿಯಾಣ, ಹಾಗೆ ಇದು ಒಡಿಸ್ಸಾ, ಹಾಗೆ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ದು ಹರಿಯಾಣದಲ್ಲಿದೆ ಮತ್ತು ಹರಿಯಾಣ, ಹಾಗೆ ಇದು ಒಡಿಸ್ಸಾ, ಹೀಗೆ ತುಂಬಾ ಹಲವಾರು ಪೋಸ್ಟ್ ಇಲ್ಲಿ ಅವೈಲೇಬಿಲಿಟಿ ಇದೆ. ನೀವು ಇಲ್ಲಿ ನೋಡಿ ಅಪ್ಲೈ ಮಾಡಬಹುದು. ನೀವು ಮೊದಲು ಇದರಲ್ಲಿ ರಿಜಿಸ್ಟರ್ ಮಾಡಬೇಕು. ಅದು ರಿಜಿಸ್ಟರ್ ಮಾಡ್ಲಿಕ್ಕೆ ಇಲ್ಲಿ ಸೈನ್ ಅಪ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹತ್ರ ಇಮೇಲ್ ಐಡಿ ಡೈರೆಕ್ಟ್ ಆಗಿ ಲಾಗಿನ್ ಮಾಡಬಹುದು. ಇಲ್ಲಾಂದ್ರೆ ನಿಮ್ಮ ಇಮೇಲ್ ಐಡಿ ಮತ್ತೆ ನಿಮ್ದು ಕ್ರಿಯೇಟ್ ಪಾಸ್ವರ್ಡ್, ಹೊಸ ಪಾಸ್ವರ್ಡ್ ಹಾಕ್ಬಹುದು. ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅಂದ್ರೆ ರಿಪೀಟ್ ಪಾಸ್ವರ್ಡ್ ಅದನ್ನ ಹಾಕ್ಬೇಕು ಅಂತ ಟರ್ಮ್ಸ್ ಅಂಡ್ ಕಂಡೀಷನ್ ಟಿಕ್ ಮಾಡಿ ಸೈನ್ ಅಪ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ನಿಮ್ದು ಅಕೌಂಟ್ ಇಲ್ಲಿ ಸೈನ್ ಅಪ್ ಆಗುತ್ತೆ. ನಂತರನೇ ನೀವು ಇದರಲ್ಲಿ ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಹಾಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.